ನೀವು ಬೇರೆಲ್ಲ ಆಶೀರ್ವಾದಗಳ ಬಗ್ಗೆ ಯೋಚಿಸುತ್ತಿದ್ದೀರಿ. ಇಷ್ಟೊಂದು ದೊಡ್ಡ ಆಶೀರ್ವಾದ ನಿಮಗೆ ಕಾಣಿಸುತ್ತಿಲ್ಲ. ಪರಮೇಶ್ವರರು ನಿಮ್ಮ ಬೆರಳನ್ನು ಹಿಡಿದು ನಿಮ್ಮನ್ನುಗೆ ದಾರಿ ತೋರಿಸಲು ಅವರು ರೆಡಿಯಾಗಿದ್ದಾರೆ. 24 ಗಂಟೆ ನಿಮ್ಮ ಜೀವಿತದ ಪ್ರತಿಯೊಂದು ವಿಷಯದಲ್ಲಿ ಇದಕ್ಕಿಂತ ಒಳ್ಳೆ ಆಶೀರ್ವಾದವನ್ನು ಆತನು ಹೇಗೆ ನಿಮಗೆ ಕೊಡಬಲ್ಲನು? ನೀವು ನಿಮ್ಮೆಲ್ಲ ಹಣವನ್ನು ಕೊಟ್ಟರೂ ಕೂಡ ನೀವು ಈ ಆಶೀರ್ವಾದವನ್ನು ಪಡೆಯಲು ಆಗುವುದಿಲ್ಲ. ಪ್ರಭು ವ್ಯಕ್ತಿಗತ ರೂಪದಲ್ಲಿ ನಿಮ್ಮ ಮಗು ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳು ಸ್ಕೂಲಲ್ಲಿ ಓದುತ್ತದೆ, ಮಕ್ಕಳು ಈ ಸ್ಕೂಲಲ್ಲಿ ಓದುತ್ತಾರೆ ಯೋಚನೆ ಮಾಡಿರಿ. ಆ ಸ್ಕೂಲ್ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಕೊಡಲು ರೆಡಿಯಾಗಿರುತ್ತದೆ. ಮಗು ಕೂಡ ಒಳ್ಳೆಯದು, ಆದ್ರೆ ಇಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತನು ನಿಮ್ಗೆ ಟ್ಯೂಷನ್ ಕೊಡಲು ರೆಡಿಯಾಗಿದ್ದಾರೆ. ಮತ್ತು ನೀವು ಎಲ್ಲಿದ್ದೀರಿ? ನೀವು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಪ್ರತಿಯೊಂದು ವಸ್ತು ನೀವು ಬಯಸುತ್ತೀರಿ ಮತ್ತು ಆತನು ಅದನ್ನು ನಿರ್ಮಿಸಿದ್ದಾನೆ. ಬರೀ ನಿಮ್ಗೆ 10 ಕಿಲೋ ಬಂಗಾರ ಸಿಕ್ಕರೆ, ಚಿನ್ನ ಸಿಕ್ಕರೆ, ಈ 10 ಕಿಲೋ ಚಿನ್ನವನ್ನು ಆತನು ಮಾಡಿದರೆ ಆ ಪ್ರಭು ನಿಮ್ಮನ್ನು ವ್ಯಕ್ತಿಗತ ರೂಪದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಒಳಗೆ ಒಪ್ಪು ನಿಮಗೆ ತಿಳಿಸಲು ಇಷ್ಟಪಡುತ್ತಾನೆ. ನೀವು ಎಲ್ಲಿ ಇದ್ದೀರಿ? ಹಾಲೆಲೂಯಾ. ಓ ಧನ್ಯವಾದ ಪ್ರಭು, ಧನ್ಯವಾದ. ಪರಮೇಶ್ವರ, ನೀವು ದಯಾಳು ಆಗಿದ್ದೀರಾ, ನೀವು ಕೃಪಾಸಾಗರರಾಗಿದ್ದೀರಿ, ನೀವು ಪ್ರೀತಿ ಉಳ್ಳವರಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ, ನೀವು ಜ್ಯೋತಿಯಾಗಿದ್ದೀರಿ, ಮಹಿಮೆ ಉಳ್ಳವನು, ಪವಿತ್ರನಾದವನು. ಓ ಗಾಡ್, ಧನ್ಯವಾದ. ಧನ್ಯವಾದಗಳು. ನೀವು ಯುಗಾಂತರವರೆಗೂ ಹಾಗೆ ಇದ್ದೀರಿ. ನಿಮ್ಮ ದಯೆಯು ಕೃಪೆಯು ಹೊಸದಾಗಿದೆ, ಆದರೆ ನಿರಂತರವಾಗಿದೆ. ನಿಮ್ಮ ವಾಕ್ಯವು ಸತ್ಯವಾಗಿದೆ ಪ್ರಭು. ನೀವು ಸತ್ಯವಂತರಾಗಿದ್ದೀರಿ. ಓ ಧನ್ಯವಾದ ಪ್ರಭು. ಯಾವಾಗಲೂ ಜಯದಲ್ಲಿ ನಡೆಸೋಕ್ಕೋಸ್ಕರ, ನೀವು ಎಲ್ಲರಿಗೋಸ್ಕರ ನಡೆಸೋದಕ್ಕೋಸ್ಕರ ಧನ್ಯವಾದ ಪ್ರಭು. ನಿಮ್ಮ ಆತ್ಮಕ್ಕೋಸ್ಕರ ಧನ್ಯವಾದ. ನೀವು ಬರೆದಿರುವ ವಾಕ್ಯಕ್ಕೋಸ್ಕರ ಧನ್ಯವಾದ. ಧನ್ಯವಾದ. ನೀವು ಕೊಟ್ಟಿರುವ ಯೋಗ್ಯತೆ, ನೀವು ಕೊಟ್ಟಿರುವ ಸಮಯಕ್ಕೋಸ್ಕರ ಧನ್ಯವಾದ. ಮತ್ತು ನಿಮ್ಮ ವಾಕ್ಯವನ್ನು ಕಲಿಯುವುದಕ್ಕೆ ಮತ್ತು ಮುಂದೆ ಬೆಳೆಯುವುದಕ್ಕೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರಭು. ನಿಮ್ಮ ಮಕ್ಕಳಿಗೋಸ್ಕರ ಈ ವಾಕ್ಯಗಳು ಅವರ ಆತ್ಮದ ಒಳ್ಳೆ ಭೂಮಿಯಲ್ಲಿ ಬಿದ್ದು 100ರಷ್ಟು ಫಲವನ್ನು ತರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಪ್ರಭು ಧನ್ಯವಾದ, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೆನ್. ಕ್ರಿಸ್ತ ನೋಡಿ ಕುಳಿತುಕೊಳ್ಳಬಹುದು. ಹಾಲೆಲೂಯಾ. ಪಕ್ಕದವರಿಗೆ ನೀವು ಸ್ವಾಗತ ಮಾಡಬಹುದು, ಒಳ್ಳೆಯ ರೀತಿಯಲ್ಲಿ ನಗುತ್ತಾ ಮತ್ತು ಹೇಳಿರಿ, ಸಂತೋಷವಾಯಿತು ನಿಮ್ಮನ್ನು ನೋಡಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೆಲವು ಇಂಪಾರ್ಟೆಂಟ್ ಮಾತುಗಳನ್ನು ನಾನು ನಿಮ್ಮ ಜೊತೆ ಮಾತನಾಡಲು ಬಯಸುತ್ತೇನೆ ಮತ್ತು ನನಗೆ ನಂಬಿಕೆ ಇದೆ ಬಹಳಷ್ಟು ವಿಷಯಗಳನ್ನು ಆಳವಾಗಿ ತಿಳಿದುಕೊಳ್ಳುವುದಕ್ಕೆ ಇದು ನಿಮಗೆ ಸಹಾಯ ಮಾಡುವುದು. ಬೈಬಲ್ ಹೇಳುತ್ತದೆ, ವಾಕ್ಯದ ತಿಳುವಳಿಕೆ ಬಹಳ ಮುಖ್ಯವಾಗಿದೆ. ಪ್ರಶ್ನಿಸುವುದು ಒಳ್ಳೆ ಮಾತಾಗಿದೆ, ಬರೀ ಪ್ರಶ್ನೆಗಳಿರುವುದು ಒಳ್ಳೆ ಮಾತಾಗಿಲ್ಲ. ಮನುಷ್ಯರಿಗೆ ಪ್ರಶ್ನೆಗಳಿಗೆ ಉತ್ತರ ಬೇಗ ಬರಬೇಕಾಗುತ್ತದೆ. ನೀವು ಈ ಲೋಕದಲ್ಲಿ ಇದ್ದೀರಿ, ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಏಕೆ ಕೊಡಬೇಕು? ಬಹಳಷ್ಟು ಸಲ ಜನರ ಹತ್ತಿರ ಪ್ರಶ್ನೆಗಳಿರುತ್ತವೆ ಮತ್ತು ಅವರಿಗೆ ಅನಿಸುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿಬಿಟ್ಟರೆ ಮತ್ತು ಬಹಳ ಒಳ್ಳೆಯದಾಗುವುದು. ಮತ್ತು ಆ ಜ್ಞಾನ ಬಹಳ ಮುಖ್ಯವಾಗಿದೆ. ಹೇಳಿರಿ, ಜ್ಞಾನ ಬಹಳ ಮುಖ್ಯವಾಗಿದೆ. ಸಂತೋಷದಿಂದ ಹೇಳಿರಿ, ಜ್ಞಾನ ಬಹಳ ಮುಖ್ಯವಾಗಿದೆ. ಯಾವಾಗಲೂ ಹೇಳಬೇಡಿರಿ ನನಗೆ ಆ ವಾಕ್ಯ ತಿಳಿದು ಬಂದಿಲ್ಲ ಎಂದು. ಮತ್ತು ವಾಕ್ಯವು ತಿಳಿದು ಬರದೇ ಹೋದರೆ ನೀನು ಅದಕ್ಕೆ ಯಾವಾಗಲೂ ನಿನ್ನ ಮನಸ್ಸನ್ನು ಕೊಡುವುದಿಲ್ಲ. ಮತ್ತು ಅದಕ್ಕೆ ಮನಸ್ಸನ್ನು ಕೊಡದೆ ಹೋದರೆ
ಮತ್ತು ಅದರ ಪರಿಣಾಮವನ್ನು ಯಾವಾಗಲೂ ನೀವು ಪಡೆಯುವುದಿಲ್ಲ. ಇದು ಆ ರೀತಿಯಾಗಿದೆ ಎಂದರೆ, ನೀವು ಹಸುವಿನಲ್ಲಿ ಇದ್ದೀರಿ, ನಿಮಗೆ ಹಸುವಾಗಿದೆ, ನೀವು ಹಸುವಿನಿಂದ ಕುಳಿತಿದ್ದೀರಿ, ಮನೆಯಲ್ಲಿ ರೊಟ್ಟಿ ಇದೆ, ಅಕ್ಕಿ ಇದೆ ಮತ್ತು ಬೇಳೆ ಕೂಡ ಇದೆ, ಆದರೆ ನಿಮ್ಗೆ ಅಡಿಗೆ ಮಾಡಲು ಬರುವುದಿಲ್ಲ. ಪ್ರೇಸ್ ದ ಲಾರ್ಡ್. ಎಕ್ಸಾಂಪಲ್ ಹೇಳ್ತಿದೆ, ಎಲ್ಲ ಇದೆ ಆದರೆ ನಿಮ್ಗೆ ಅಡಿಗೆ ಮಾಡಲು ಬರುವುದಿಲ್ಲ. ನೀವು ಎಲ್ಲವನ್ನು ಇದ್ದು ಕೂಡ ಸಂಘರ್ಷ ಮಾಡುವಿರಿ. ಹಿಟ್ಟು ಇದ್ದರೂ ನೀವು ಹಸುವಿನಿಂದ ಇರುವಿರಿ, ಅಕ್ಕಿ ಇದ್ದರೂ ನೀವು ಹಸುವಿನಿಂದ ಇರುವಿರಿ. ಅಕ್ಕಿ ಇರುವುದು ಸಾಕಾಗುವುದಿಲ್ಲ, ಅಕ್ಕಿ ಇರುವುದು ಸಾಕಾಗುವುದಿಲ್ಲ. ಅದನ್ನು ಅಡಿಗೆ ಮಾಡೋದು ಬಹಳ ಮುಖ್ಯವಾಗಿದೆ. ಸೊ ವಾಕ್ಯವಿರುವುದು ಬಹಳ ಮುಖ್ಯವಾಗಿದೆ. ಅಂದರೆ ವಾಕ್ಯ ಇರುವುದು ಸಾಕಾಗುವುದಿಲ್ಲ. ವಾಕ್ಯ ಇರುವುದರ ಜೊತೆಗೆ ಉಪಯೋಗಿಸುವುದು ಕಲಿಯಬೇಕಾಗುತ್ತದೆ. ಇದೇ ಕಾರಣದಿಂದ ಒಂದು ಚಿಲ್ಡ್ರನ್ ಚರ್ಚ್ನ ಮಗುವಿನ ಸಾಕ್ಷಿಯನ್ನು ಪ್ರಯತ್ನ ಮಾಡಿದ್ರು, ಮಗು ತಾನಾಗಿ ಹೇಳಬೇಕೆಂದು, ಆದರೆ ಹೇಳಲು ಆಗಲಿಲ್ಲ. ಅದು ಬಹಳ ಮುಖ್ಯವಾಗಿದೆ. ಯೋಚನೆ ಮಾಡಿ ನೋಡಿರಿ, ಅವನು ದೊಡ್ಡವನಾದ ಮೇಲೆ ಅವನ ಜೀವನ ಹೇಗೆ ಇರುವುದು. ಈ ವಯಸ್ಸಿನಲ್ಲಿ ಅವನಿಗೆ ಗೊತ್ತಿದೆ ಪರಮೇಶ್ವರಿಗೆ ಕೊಡುವುದು ಬಹಳ ಮುಖ್ಯವಾಗಿದೆ, ಮತ್ತು ಅವನಿಗೆ ಗೊತ್ತಿದೆ ನಾನು ಪರಮೇಶ್ವರಿಗೆ ಕೊಟ್ಟಾಗ ಅದು ತಿರುಗಿ ಬರುತ್ತದೆ ಎಂದು. ಇದನ್ನು ನಾವು ವಾಕ್ಯವನ್ನು ಉಪಯೋಗಿಸುವುದು ಎನ್ನುತ್ತೇವೆ. ವಾಕ್ಯವನ್ನು ಉಪಯೋಗಿಸುವುದು, ಆತನ ಜ್ಞಾನವು ಆ ವಾಕ್ಯಕ್ಕೋಸ್ಕರ ಬೇರೆ ಆಗುತ್ತಿದೆ. ಪ್ರೇಸ್ ದ ಲಾರ್ಡ್. ತಿಳುವಳಿಕೆ. ಬಹಳಷ್ಟು ಜನರು ದೊಡ್ಡವರಾಗುತ್ತಾರೆ, ಅವರಿಗೆ ವಾಕ್ಯದ ಜ್ಞಾನ ಇರುವುದಿಲ್ಲ, ಏನು ಆಗುತ್ತಿದೆ ಎಂದು. ಜ್ಞಾನವು ಬಹಳ ಮುಖ್ಯವಾಗಿದೆ. ಹೇಳಿರಿ, ಜ್ಞಾನವು ಬಹಳ ಮುಖ್ಯವಾಗಿದೆ. ಬಹಳಷ್ಟು ಜನರು ಹಣ ಕೊಡುವಾಗ ಪೂರ್ಣ ಮನಸ್ಸಿನಿಂದ ಕೊಡುತ್ತಾರೆ, ಸಂತೋಷದಿಂದ ಕೊಡುವುದಿಲ್ಲ. ಅವ್ರಿಗೆ ಅನಿಸುತ್ತದೆ ಅವರಿಂದ ಏನಾದರೂ ಕದಿಯಲಾಗುತ್ತಿದೆ ಎಂದು. ನಿಮ್ಮಿಂದ ಏನೂ ಕದಿಯಲಾಗುತ್ತಿಲ್ಲ, ನಿಮಗೆ ಏನಾದರೂ ಕೊಡಲು ಪ್ರಯತ್ನ ಮಾಡಲಾಗುತ್ತಿದೆ. ಮತ್ತು ನಿಯಮ ಇದು ಆಗಿದೆ, ಎಲ್ಲಿವರೆಗೂ ನೀವು ಕೊಡುವುದಿಲ್ಲವೋ ಅಲ್ಲಿವರೆಗೂ ನಿಮಗೆ ಕೊಡಲ್ಪಡುವುದಿಲ್ಲ. ವಾಕ್ಯವು ಹೀಗೆ ಇದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಮತ್ತು ನಿಮ್ಗೆ ಹೇಳಲಾಗುತ್ತಿದೆ ಕೊಡಿರಿ, ನಿಮ್ಮಿಂದ ಏನಾದರೂ ತೆಗೆದುಕೊಳ್ಳಲಾಗುತ್ತಿಲ್ಲ, ಆಕ್ಚುಲಿ ನಿಮಗೆ ಕೊಡಲು ಪ್ರಯತ್ನ ಮಾಡಲಾಗುತ್ತಿದೆ. ಏಕೆಂದರೆ ನಿಯಮವು ಇದೇ ಆಗಿದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಪರಮೇಶ್ವರರು ನೀವು ಕೊಡದೆ ಹೋದರೆ ನಿಮಗೆ ಕೊಡಲು ಆಗುವುದಿಲ್ಲ. ಪಕ್ಕದವರು ಕೇಳಿರಿ, ಪರಮೇಶ್ವರ್ ನೀವು ಕೊಡದೆ ಹೋದರೆ ನಿಮಗೆ ಕೊಡಲು ಆಗುವುದಿಲ್ಲ. ಮತ್ತೊಮ್ಮೆ ಹೇಳಿರಿ, ಪರಮೇಶ್ವರ್ ಇದು ಪರಮೇಶ್ವರನ ನಿಯಮವಾಗಿದೆ. ಇದು ಚರ್ಚ್ನ ನಿಯಮವಲ್ಲ, ಯಾವುದೇ ಸಂಸ್ಥೆಯ ನಿಯಮವಲ್ಲ, ಯಾವುದೇ ಮನುಷ್ಯನು ಮಾಡಿರುವ ನಿಯಮವಲ್ಲ. ಮತ್ತು ನೀವು ತಿಳಿದುಕೊಳ್ಳಬೇಕು, ಈ ನಿಯಮವು ಪರಮೇಶ್ವರದಾಗಿದೆ. ಮತ್ತು ನೀವು ಹೇಳುತ್ತೀರಿ, ನನ್ನಿಂದ ಹಣವನ್ನು ತೆಗೆದುಕೊಳ್ಳಲಾಗುತ್ತಿದೆ, ಇದು ಸರಿಯಾಗಿ ಅಲ್ಲ. ನೀವು ಮನುಷ್ಯನ ವಿರುದ್ಧವಾಗಿ ಮಾತನಾಡುತ್ತಿಲ್ಲ, ನೀವು ಸಭೆಯ ವಿರುದ್ಧವಾಗಿ ಮಾತನಾಡುತ್ತಿಲ್ಲ, ನೀವು ಸ್ಟ್ರೇಟ್ ಆಗಿ ಪರಮೇಶ್ವರನ ವಿರುದ್ಧವಾಗಿ ಮಾತನಾಡುತ್ತಿದ್ದೀರಿ. ಆತನು ಈ ನಿಯಮವನ್ನು ಮಾಡಿದ್ದಾರೆ. ಮತ್ತು ಮಸೀಹದ ಜನರು, ಕ್ರೈಸ್ತರು, ಅವರ ಹತ್ತಿರ ಪೂರ್ತಿ ಈ ಲೋಕವಿದೆ, ವಿಶ್ವವಿದೆ. ಇಡೀ ವಿಶ್ವವು ಮಸೀಹದವರದಾಗಿದೆ, ಕ್ರಿಸ್ತರದಾಗಿದೆ. ಎಷ್ಟೋ ಕ್ರೈಸ್ತರು ಕರೋಡ್ಪತಿಗಳಾಗಿದ್ದಾರೆ. ಮತ್ತು ಬಹಳ ಇಂಪಾರ್ಟೆಂಟ್ ವಿಷಯವು ಪರಮೇಶ್ವರನ ವಾಕ್ಯದಿಂದ ಕಲಿಯುವುದು ಮತ್ತು ತಿಳಿದುಕೊಳ್ಳುವುದು. ಅದನ್ನು ಇವರು ಆಮೇಲೆ ಕಲಿತರು, ಬಹಳ ನಿಧಾನವಾಗಿ ಕಲಿತರು, ಕಡಿಮೆಯಾಗಿ ಅದನ್ನು ಉಪಯೋಗಿಸಿದರು. ಪ್ರೇಸ್ ದ ಲಾರ್ಡ್. ಇದು ಒಂದು ವಿನ್ಯಾಸವಾಗಿದೆ, ಇದು ಒಂದು ಸಿದ್ಧಾಂತವಾಗಿದೆ, ಮತ್ತು ಇದು ಬಹಳ ಮುಖ್ಯವಾಗಿದೆ, ಇಂಪಾರ್ಟೆಂಟ್ ಆಗಿದೆ. ನಡೀರಿ, ನೀವು ಒಂದು ಆತ್ಮವಾಗಿದ್ದೀರಿ. ಪಕ್ಕದವರಿಗೆ ಹೇಳಿರಿ, ಎಷ್ಟು ಜನರಿಗೆ ಗೊತ್ತಿದೆ ನೀವು ಒಂದು ಆತ್ಮವಾಗಿದ್ದೀರಿ? ಇದು ಇಂಪಾರ್ಟೆಂಟ್ ಆಗಿದೆ. ನೀವು ಒಂದು ಆತ್ಮವಾಗಿದ್ದೀರಿ, ನೀವು ಒಂದು ಶರೀರದಲ್ಲಿ ಇರುತ್ತೀರಿ. ಮತ್ತು ವಿಕಾಸವು ನಿಮ್ಮ ಶರೀರದ್ದು ಆಗಬಾರದು. ಆ ವಿಕಾಸ ಬೆಳವಣಿಗೆಯು ನಿಮ್ಮ ಆತ್ಮದು ಆಗಿರಬೇಕು. ಬಹಳಷ್ಟು ಜನರು ತಮ್ಮ ಪೂರ್ತಿ ಜೀವಿತವನ್ನು ಬಹಳಷ್ಟು ಕಷ್ಟಪಟ್ಟಿದ್ದಾರೆ,
ತಮ್ಮ ಶರೀರವನ್ನು ಸುಂದರವಾಗಿ ಮಾಡಿಕೊಳ್ಳಲು ಅವರು ತಮ್ಮ ಶರೀರವನ್ನು ಲಕ್ಷ್ಯ ಕೊಟ್ಟು ನೋಡುತ್ತಾರೆ. ಯಾಕೆಂದ್ರೆ ಅದು ಒಳ್ಳೆ ವಿಷಯವಾಗಿದೆ. ಬಹಳಷ್ಟು ಜನರು ತಮ್ಮ ಮೈಂಡನ್ನು ಬೆಳೆಸಲು ಬಹಳ ಪ್ರಯತ್ನ ಮಾಡಿದ್ದಾರೆ. ಸ್ಕೂಲ್ಗೆ ಹೋದರು, ಕಾಲೇಜ್ಗೆ ಹೋದರು, ಅವರು ಪಾಠವನ್ನು ಓದಿದರು, ಬಹಳಷ್ಟನ್ನು ಮಾಡಿದರು. ಬಹಳ ಇಂಪಾರ್ಟೆಂಟ್ ವಿಷಯವನ್ನು ಅವರು ಮಾಡಲೇ ಇಲ್ಲ. ಅವರು ತಮ್ಮ ಸ್ವಂತ ಆತ್ಮದ ನಿವೇಶ ಮತ್ತು ಅಲ್ಲಿ ಅವರು ಸ್ವತಃ ಆಗಿದ್ದರು ಅವರು ಮರೆತು ಬಿಟ್ಟರು ಅವರು ಒಂದು ಆತ್ಮವಾಗಿದ್ದಾರೆ. ಬಹಳ ಇಂಪಾರ್ಟೆಂಟ್ ವಿಷಯವಾಗಿದೆ ಇದು. ಯಾವಾಗಲೂ ನಿಮ್ಗೋಸ್ಕರ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ನೀವು ಶರೀರ ಅಲ್ಲ, ನೀವು ಒಂದು ಬುದ್ಧಿ ಅಲ್ಲ, ನೀವು ಒಂದು ಆತ್ಮವಾಗಿದ್ದೀರಿ. ಬಹಳಷ್ಟು ಜನರು ಮರಣದ ಸ್ಥಿತಿಯಲ್ಲಿದ್ದಾಗ ಅಲ್ಲಿವರೆಗೆ ಅವ್ರಿಗೂ ತಿಳಿದು ಬರುವುದಿಲ್ಲ ಅವ್ರ ಜೀವನ ಎಲ್ಲಿ ಜೋಡಿಸಲ್ಪಟ್ಟಿದೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವರ ಜೀವಿತ ಚರ್ಚ್ನಿಂದ ಜೋಡಿಸಲ್ಪಟ್ಟಿದೆ. ಆ ಮನುಷ್ಯನಿಗೆ ಗೊತ್ತಿರಲಿಲ್ಲ ಆತನ ಜೀವನ ರೆಪ್ಸೋಡಿಯಿಂದ ಜೋಡಿಸಲ್ಪಟ್ಟಿದೆ. ಅವನು ಮೂರ್ಖತನ ಮಾಡುತ್ತಿದ್ದನು ಎಲ್ಲಿವರೆಗೂ? ಮರಣ ಅವನ ಹತ್ತಿರ ಬರುವವರೆಗೂ. ಪ್ರಶ್ನೆ ಇದಾಗಿದೆ, ಮತ್ತು ಮರಣವು ಹತ್ತಿರ ಬರುವಾಗಲೇ ಅವರಿಗೆ ತಿಳಿದುಕೊಳ್ಳಬೇಕು ಅಥವಾ ಮರಣ ಬರುವುದಕ್ಕಿಂತ ಮುಂಚೆನೇ ಅವರು ತಿಳಿದುಕೊಳ್ಳಬೇಕು? ನಾನು ನಿಮಗೆ ಕೇಳುತ್ತಿದ್ದೇನೆ, ಮರಣ ಸಮೀಪ ಬಂದಾಗ ಅದನ್ನು ತಿಳಿದುಕೊಳ್ಳಬೇಕು ಅಥವಾ ಮರಣ ಸಮೀಪಕ್ಕೆ ಬರುವುದಕ್ಕಿಂತ ಮುಂಚೆ ಅದನ್ನು ತಿಳಿದುಕೊಳ್ಳಬೇಕು? ಮತ್ತು ನಿಮಗೆ ಗೊತ್ತಾಯ್ತಾ ರೆಪ್ಸೋಡಿ ಎಷ್ಟು ಮುಖ್ಯವಾಗಿದೆ? ಇಲ್ಲ ಫಾಸ್ಟರ್, ರೆಪ್ಸೋಡಿಗೋಸ್ಕರ ನಾವು ಪಾರ್ಟ್ನರ್ಶಿಪ್ ಮಾಡಲು ಆಗುವುದಿಲ್ಲ, ಅದನ್ನು ಹಂಚುವುದಕ್ಕೆ ನಮ್ಮ ಹತ್ತಿರ ಸಮಯವಿಲ್ಲ, ನಾವು ಅದನ್ನು ಓದಲು ಆಗುತ್ತಿಲ್ಲ. ವಾವ್ 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 ಇದು ತೊಂದರೆಯಾಗಿದೆ. ಜನರಿಗೆ ಗೊತ್ತಿಲ್ಲ ಅವ್ರ ಜೀವಿತ ಎಲ್ಲಿ ಜೋಡಿಸಲ್ಪಟ್ಟಿದೆ, ಹೇಗೆ ಅವರು ಜೀವಿಸುತ್ತಿದ್ದಾರೆ, ಹೇಗೆ ಅವರ ಜೀವನ ಸರಿಯಾಗಿ ನಡೆಯುತ್ತಿದೆ, ಇದು ಅವರಿಗೆ ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವರು ಒಂದು ಆತ್ಮವಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಈ ಸತ್ಯವನ್ನು ನಿಮ್ಮ ಜೀವನ ಪೂರ್ತಿ ನಾನು ನಿಮ್ಗೆ ಹೇಳಬಲ್ಲೆನು, ಆದರೂ ಇದು ಯಾವಾಗಲೂ ಹೊಸದಾಗಿರುವುದು. ಮತ್ತು ನಿಮ್ಮ ಆತ್ಮದ ಚರಿತ್ರ ನಿಮ್ಮ ಜೀವನದ ಚರಿತ್ರೆಯಾಗಿದೆ. ಮತ್ತು ನಿಮ್ಮ ಆತ್ಮದಲ್ಲಿ ಇರುವುದು ಅದೇ ನಿಮ್ಮ ಜೀವಿತದಲ್ಲಿದೆ. ನಡೆಯುವ ವಾಕ್ಯವನ್ನು ಓದೋಣ. ಮತ್ತಾಯ 12ನೇ ಅಧ್ಯಾಯ 23ನೇ ವಾಕ್ಯ. ಮರ ಒಳ್ಳೆಯದಾದರೆ, ಇಲ್ಲಿ ಹೇಳಿರಿ, ಇಲ್ಲಿ ಬರೆದಿದೆ, ಮೇಕ್ ಇಟ್ ಲಿವ್. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದೆನ್ನಿರಿ. ಮರ ಹುಳುಕು ಎಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಮತ್ತು ಗೊತ್ತಿಲ್ಲ ಅವರು ಹೇಗೆ ಅನ್ನುವಿರಿ ಎಂದಿದ್ದಾರೆ. ಒಳ್ಳೆಯದಾದರೆ ಅದರ ಫಲವು ಕೂಡ ಏನಾಗುವುದು? ಒಳ್ಳೆಯದಾಗುವುದು. ಮರವು ಹುಳುಕು ಎಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲವು ಒಳ್ಳೆಯದೆಂದರೆ ಮರಕ್ಕೂ ಒಳ್ಳೆಯದಾಗಿರುತ್ತದೆ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ನೆಕ್ಸ್ಟ್, ಎಲೆ ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತನಾಡುವುದಕ್ಕೆ ನಿಮ್ಮಿಂದ ಹೇಗೆ ಸಾಧ್ಯವಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುವನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುವನ್ನು ತೆಗೆಯುತ್ತಾನೆ. ಮತ್ತು ನಿಮ್ಮ ಜೀವಿತದ ಚರಿತ್ರವು ನಿಮ್ಮ ಆತ್ಮದ ಚರಿತ್ರವಾಗಿದೆ. ನಿಮ್ಮ ಜೀವಿತದಲ್ಲಿ ಒಳ್ಳೆಯ ವಿಷಯಗಳು ಇದ್ದರೆ ಅದು ನಿಮ್ಮ ಒಳ್ಳೆಯ ಆತ್ಮದಿಂದ ಬಂದಿರುತ್ತವೆ. ನಿಮ್ಮ ಜೀವಿತದಲ್ಲಿ ಕೆಟ್ಟ ವಿಷಯಗಳಿದ್ದರೆ ಅದು ನಿಮ್ಮ ಕೆಟ್ಟ ಆತ್ಮದಿಂದ ಬಂದಿದೆ. ಇದು ನಿಮ್ಮ ಕೆಲಸದಿಂದ ಯಾವುದೇ ಸಂಬಂಧವಿಲ್ಲ, ಇದು ವಾತಾವರಣದಿಂದ ಯಾವುದೇ ಸಂಬಂಧವಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಜೀವಿತವು ಜಾಬ್ನಿಂದ ನಡೆಯುವುದಿಲ್ಲ, ನಿಮ್ಮ ಜೀವಿತವು ಹಣದಿಂದ ನಡೆಯುವುದಿಲ್ಲ, ನಿಮ್ಮ ಜೀವಿತವು ನಿಮ್ಮ ಆತ್ಮದ ಚರಿತ್ರೆಯಿಂದ ನಡೆಯುವುದು. ಮತ್ತು ಹಣ ಇದ್ದರೂ ನಿಮ್ಮ ಜೀವಿತವನ್ನು ಕೆಟ್ಟದಾಗಿ ನೀವು ಮಾಡಿಕೊಳ್ಳಬಹುದು. ಬಹಳಷ್ಟು ಜನರು ತಮ್ಮ ಹಣದಿಂದಲೇ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೆ.
ಬೇರೆಯವರ ಹಣದಿಂದ ಅಲ್ಲ, ತಮ್ಮ ಸ್ವಂತ ಹಣದಿಂದ. ಮತ್ತು ಅವ್ರಿಗೆ ಗೊತ್ತಿಲ್ಲ ಜೀವನವು ಆತ್ಮದಿಂದ ಇದೆ ಮತ್ತು ನಿವೇಶವು ಆತ್ಮದಲ್ಲಿ ಆಗಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಜೀವನು ಹೊರಗಿನಿಂದ ಒಳಗೆ ಇಲ್ಲ, ಜೀವನು ಒಳಗಿನಿಂದ ಹೊರಗೆ ಇದೆ. ಹೇಳಿರಿ, ಜೀವನು ಒಳಗಿನಿಂದ ಹೊರಗೆ ಇದೆ. ಮತ್ತು ಯಾರು ಜೀವಿತದಿಂದ ಬರೀ ಕೆಟ್ಟ ವಿಷಯಕ್ಕೂ ಕಾಣುತ್ತಿದ್ದಾರೆ, ಅವನಿಗೆ ಗೊತ್ತಾಗಬೇಕು ಕೆಟ್ಟ ವಿಷಯಗಳು ಎಲ್ಲಿಂದ ಬರುತ್ತಿವೆ. ಬಹಳಷ್ಟು ಜನರ ಹತ್ರ ಈ ಪ್ರಶ್ನೆ ಇರುತ್ತದೆ, ನಾನು ಯಾರದು ಕೆಟ್ಟ ಮಾಡಿಲ್ಲ, ಈ ಕೆಟ್ಟ ವಿಷಯಗಳು ಎಲ್ಲಿಂದ ಬಂದಿದ್ದಾವೆ? ನಿಮ್ಮ ಕೆಟ್ಟ ಆತ್ಮದಿಂದ. ಇದೇ ಕಾರಣದಿಂದ ಪರಮೇಶ್ವರ ನಿಮ್ಮ ಆತ್ಮವನ್ನು ಶುದ್ಧ ಮಾಡಲು ಬಯಸುತ್ತಾನೆ. ಪರಮೇಶ್ವರನು ನಿಮ್ಮ ಆತ್ಮವನ್ನು ಒಳ್ಳೆಯದಾಗಿ ಮಾಡಲು ಬಯಸುತ್ತಾನೆ. ಆತನಿಗೆ ಗೋಸಿಗೆ ನಿಮ್ಮ ಆತ್ಮ ಒಳ್ಳೆ ಮರವಾಗಿದ್ದರೆ ಒಳಗಿನಿಂದ ಒಳ್ಳೆ ವಿಷಯಗಳು ಬರುವವು. ಮತ್ತು ಆತ್ಮದಲ್ಲಿ ಒಳ್ಳೆ ವಿಷಯಗಳು ಇಲ್ಲದಿದ್ದರೆ ಹೊರಗೆ ಒಳ್ಳೆ ಫಲಗಳು ಬರುವುದಿಲ್ಲ. ಪ್ರೈಸ್ ದ ಲಾರ್ಡ್. ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯ. ನಿಮಗೆ ಗೊತ್ತಿದೆ, ನಿಕೋದೇಮಸ್ ಯೇಸು ಸ್ವಾಮಿಗೆ ಭೇಟಿಯಾಗಲು ಬಂದರು ಮತ್ತು ಜನರಿಗೆ ಅದು ಭಯವಾಗಿತ್ತು. ಅವನು ಜನರಿಗೆ ಹೆದರುತ್ತಿದ್ದನು, ಏಕೆಂದರೆ ಜನರು ಯೇಸು ಸ್ವಾಮಿಗೆ ಹತ್ತಿರ ಹೋಗುವುದನ್ನು ಜನರು ಇವನನ್ನು ನೋಡಿದರೆ ಈ ಸಮಾಜವು ಅವರಿಗೆ ಬಹಿಷ್ಕಾರ ಹಾಕುವುದೆಂದು ತಿಳಿದಿದ್ದನು. ಆಗ ಯೇಸು ಸ್ವಾಮಿ ಹೇಳಿದರು, ಹೆದರಬೇಡ, ಭಯವು ನಿಮ್ಮನ್ನು ಬಹಳ ಚಿಕ್ಕದಾಗಿ ಮಾಡಿಬಿಡುತ್ತದೆ. ಭಯವು ನಿಮ್ಮನ್ನು 100% ಇದ್ದರೆ 50% ಮಾಡಿಬಿಡುತ್ತದೆ. ಫಿಯರ್ ಮೇಕ್ಸ್ ಯು ಲೆಸ್ ದೆನ್ ಮಾಸ್. ಭಯವು ನಿಮ್ಮನ್ನು ಅಷ್ಟು ಚಿಕ್ಕದಾಗಿ ಮಾಡಿಬಿಡುತ್ತದೆ. ಆಲ್ರೆಡಿ ನೀವು ಆಗಿದ್ದೀರಿ. ಇದೇ ಕಾರಣದಿಂದ ಸಮಾಜವು ನಮ್ಮನ್ನು ಯಾವಾಗಲೂ ಎದುರಿಸಲು ಪ್ರಯತ್ನ ಮಾಡುತ್ತದೆ, ನಾವು ಅದಕ್ಕಿಂತ ಚಿಕ್ಕದಾಗಿರಬೇಕೆಂದು. ಪ್ರೈಸ್ ದ ಲಾರ್ಡ್. ಮತ್ತು ಈ ನಿಕೋದೇಮಸ್ ರಾತ್ರಿಯಲ್ಲಿ ಯೇಸು ಸ್ವಾಮಿಗೆ ಭೇಟಿಯಾಗಲು ಬಂದನು. ಫರಿಸಾಯರಲ್ಲಿ ಯಹೂದ್ಯರ ಹಿರಿಯ ಸಭೆಯನಾದ ನಿಕೋದೇಮನ್ ಎಂಬ ಒಬ್ಬ ಮನುಷ್ಯನಿದ್ದನು. ಅವನಿಗೆ ಯಹೂದ್ಯರ ಪ್ರಶಂಸೆ ಬಹಳ ಮುಖ್ಯವಾಗಿತ್ತು. ಇರ್ಲಿ, ಪರವಾಗಿಲ್ಲ. ನೆಕ್ಸ್ಟ್, ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ಕಮಾನ್, ಇವನು ಕೂಡ ಯೇಸು ಸ್ವಾಮಿಗೆ ಸನ್ಮಾನ ಮಾಡುತ್ತಿದ್ದನು, ಆದರೆ ಎದುರುತ್ತಿದ್ದನು. ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ವಾವ್, ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು. ಯೋಚನೆ ಮಾಡಿ ನೋಡಿರಿ, ಈ ಮನುಷ್ಯನಿಗೆ ಗೊತ್ತಿದೆ ಯೇಸು ಸ್ವಾಮಿ ಯಾರಾಗಿದ್ದಾರೆ, ಪರಮೇಶ್ವರ ಆಗಿದ್ದಾರೆ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಪ್ರೈಸ್ ದ ಲಾರ್ಡ್. ಅವನು ಏನು ಹೇಳುತ್ತಿದ್ದಾನೆ? ಎಲ್ಲಿವರೆಗೂ ನಿಮ್ಮ ಆತ್ಮ ಬದಲಾಗುವುದಿಲ್ಲವೋ ಅಲ್ಲಿವರೆಗೂ ನೀವು ನೋಡುವ ರೀತಿಯು ಬದಲಾಗುವುದಿಲ್ಲ. ಶುರು ಮಾಡಿರಿ. ಮತ್ತು ಒಳ್ಳೆ ವಿಷಯಗಳು ಕಾಣುವುದಕ್ಕಿಂತ ಮೊದಲು ಮನುಷ್ಯನ ಆತ್ಮವು ಬದಲಾಗಬೇಕು. ಇದೇ ಕಾರಣದಿಂದ ಬಹಳಷ್ಟು ಜನರು ಬದಲಾಗಲು ಪ್ರಯತ್ನ ಮಾಡುತ್ತಾರೆ, ಆದರೂ ಬದಲಾಗುವುದಿಲ್ಲ. ಈ ಬದಲಾವಣೆ ಎಲ್ಲಿ ಆಗಬೇಕು? ಅವರ ಆತ್ಮದಲ್ಲಿ ಆಗಬೇಕು. ಆತ್ಮದಲ್ಲಿ ಬದಲಾವಣೆ ಆಗದೆ ಯಾವುದೇ ಬದಲಾವಣೆ ಬರುವುದಿಲ್ಲ. ಪ್ರತಿಯೊಂದು ಬದಲಾವಣೆಯು ಆತ್ಮದಲ್ಲಿಯೇ ಪ್ರಾರಂಭವಾಗಬೇಕು. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಬಹಳಷ್ಟು ಜನರು ಹೇಳುತ್ತಾರೆ, ಪರಮೇಶ್ವರ ಇಲ್ಲ, ಏಕೆಂದರೆ ಇವರ ಆತ್ಮ ಬದಲಾಗಿಲ್ಲ. ನೆಕ್ಸ್ಟ್, ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಿಲ್ಲ. ಇದು ಅವನಿಗೆ ತಿಳಿದು ಬರಲಿಲ್ಲ. ನಿಕೋದೇಮನಿಗೆ ಇದು ತಿಳಿದು ಬರಲಿಲ್ಲ. ಯೇಸು ಸ್ವಾಮಿಯ ಮಾತು ತಿಳಿದು ಬರಲಿಲ್ಲ. ಮತ್ತು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಹೊಸದಾಗಿ ಹುಟ್ಟಬೇಕಾದರೆ ಆಮೇಲೆ ಅವನು ಮತ್ತೆ ತಾಯಿ ಗರ್ಭ ಸೇರಬೇಕು, ತಿರುಗಿ ಹುಟ್ಟಬೇಕು. ಇದು ಆತನ ಮನುಷ್ಯನ ತಿಳುವಳಿಕೆಯಾಗಿತ್ತು, ಜ್ಞಾನವಾಗಿತ್ತು. ಆತನ ಮಾನವೀಯ ಜ್ಞಾನವು ಯೇಸು ಸ್ವಾಮಿಯ ಬಗ್ಗೆ ಹೇಳಲು ಆಗಲಿಲ್ಲ. ಪ್ರೇಸ್ ದ ಲಾರ್ಡ್. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ತೊಂದರೆ ಇದು ಅಲ್ಲ, ನೀನು ಪ್ರಶ್ನೆ ಕೇಳುತ್ತಿರುವುದು. ತೊಂದರೆ ಇದು ಆಗಿದೆ, ಇದು ಇದೆ, ನೀನು ಇದೆ, ನಿನ್ನ ಆತ್ಮವು ಹೊಸದಾಗಿ ಹುಟ್ಟಿಲ್ಲ, ಅದಕ್ಕಾಗಿ ನಾನು ಹೇಳಿದ್ದು ನಿನಗೆ ತಿಳಿದು ಬರುತ್ತಿಲ್ಲ.
ನೆಕ್ಸ್ಟ್, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ಆತ್ಮನಿಂದ ಹುಟ್ಟಿದ್ದು ಆತ್ಮವಾಗಿದೆ. ಮತ್ತು ನೀವು ಧನ್ಯರಾಗಿದ್ದೀರಿ, ನೀವು ಹೊಸದಾಗಿ ಹುಟ್ಟಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇಬ್ರಾಹಿಮ 12ನೇ ಅಧ್ಯಾಯ 9ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರದ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ ಅಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ನೋಡಿರಿ, ಅವನು ಏನು ಹೇಳುತ್ತದೆ, ಆತ್ಮಗಳ ತಂದೆ, ಶರೀರದ ತಂದೆ ಅಲ್ಲ. ಅವನು ಪರಮೇಶ್ವರಿಗೆ ಆತ್ಮಗಳ ತಂದೆ ಅನ್ನುತ್ತಿದ್ದಾನೆ, ಶರೀರದ ತಂದೆ ಅಲ್ಲ. ಪರಮೇಶ್ವರರು ನಿಮ್ಮ ಆತ್ಮವನ್ನು ಪ್ರೀತಿ ಮಾಡುತ್ತಾನೆ. ಪರಮೇಶ್ವರರು ನಿಮ್ಮ ಆತ್ಮವನ್ನು ರಕ್ಷಿಸಲು ಬಯಸುತ್ತಾರೆ. ಇದರ ಅರ್ಥ ಇದಲ್ಲ, ಶರೀರವು ಮುಖ್ಯವಲ್ಲ ಎಂಬುದು ಅಲ್ಲ. ಮತ್ತು ನೀವು ಶರೀರವನ್ನು ಕಾಪಾಡಿಕೊಳ್ಳುತ್ತಿದ್ದರೆ ನಿಮ್ಮ ಆತ್ಮವು ಶರೀರವನ್ನು ಬಿಟ್ಟು ಹೋಗುವುದು. ಲೋಕ ಹೇಳುತ್ತದೆ ನೀವು ಸತ್ತು ಹೋಗಿದ್ದೀರಿ, ಆದರೆ ಆತ್ಮ ಸತ್ತಿಲ್ಲ. ಆತ್ಮವು ಯಾವಾಗಲೂ ಜೀವಂತವಾಗಿರುತ್ತದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವೆ ಅಷ್ಟೇ. ಅವನು ಹೇಳುತ್ತಿದ್ದಾನೆ, ಶರೀರದ ತಂದೆಗಳು ನಮಗೆ ಬೈದರೂ ಕೂಡ ನಾವು ಅವ್ರಿಗೆ ಸನ್ಮಾನ ಕೊಟ್ಟಿದ್ದೀವಿ, ಮಾಡಲಿಲ್ಲವೋ? ಯಾವನು ಇಂಥವನಿದ್ದಾನೆ ತಂದೆ ತಾಯಿಗಳಿಂದ ಅವನು ನಿಂದಿಸದೇ ಇದ್ದಾನೆ ಅಥವಾ ಶಿಕ್ಷಿಸದೇ ಇದ್ದಾನೆ? ಎಷ್ಟು ಜನರ ಶಿಕ್ಷೆಯನ್ನು ಪೆಟ್ಟನ್ನು ತಿಂದಿದ್ದೀರಿ? ನೀವು ಹುಟ್ಟಿದಾಗ ತಂದೆ ತಾಯಿಯಿಂದ ಬೇಯಿಸ್ಕೊಂಡಿದ್ದೀರಿ. ಪ್ರೇಸ್ ದ ಲಾರ್ಡ್. ಬೈದುಕೊಂಡಿದ್ದೇವೆ. ಆದರೆ ಬೈಬಲ್ ಹೇಳುತ್ತದೆ, ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಮತ್ತು ಪರಮೇಶ್ವರರು ನಮಗೆ ಶಿಕ್ಷೆಯನ್ನು ಅಥವಾ ನಮಗೆ ಕಲಿಸುವಾಗ ನಾವು ಆತನ ಅಧೀನರಾಗಿದ್ದರೆ ಮತ್ತು ನಾವು ಜೀವಂತವಾಗಿರುವೆವು. ಯೋಹಾನ 3ನೇ ಅಧ್ಯಾಯ 6ನೇ ವಾಕ್ಯ. ಯೋಹಾನ 3ನೇ ಅಧ್ಯಾಯ 6ನೇ ವಾಕ್ಯ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಪ್ರೇಸ್ ದ ಲಾರ್ಡ್. ಪರಮೇಶ್ವರರು ಆತ್ಮಗಳ ತಂದೆಯಾಗಿದ್ದಾರೆ. ಹೇಳಿರಿ, ನಾವು ಯಾರಾಗಿದ್ದೇವೆ? ಆತ್ಮವಾಗಿದ್ದೇವೆ. ಇದೇ ನಡೆಯುತ್ತಿದೆ. ನಾವು ಆತ್ಮಗಳಾಗಿದ್ದೇವೆ. ಹೇಳಿರಿ, ನಾನು ಆತ್ಮವಾಗಿದ್ದೇನೆ. ಹಲೋ, ಹೇಳಿರಿ, ನಾನು ಆತ್ಮವಾಗಿದ್ದೇನೆ. ನೀವು ಯಾವಾಗಲೂ ಯೋಚಿಸುತ್ತಿದ್ದೀರಿ, ಮಧ್ಯಾಹ್ನ ಊಟ ಎಲ್ಲಿಂದ ಬಂತು? ನೀವು ಯೋಚಿಸಬೇಕು, ನನ್ನ ಆತ್ಮವು ಏನು ತಿಂದಿದೆ. ಶರೀರದ ಮೇಲೆ ಏನೋ ಹಾಕಿಕೊಳ್ಳಬೇಕು. ಇದರ ಮೊದಲು ನೀವು ಏನು ಯೋಚಿಸಬೇಕು? ನನ್ನ ಆತ್ಮವು ಬಟ್ಟೆಯನ್ನು ಹಾಕಿಕೊಂಡಿದ್ದ? ಮತ್ತು ನಿಮ್ಮ ಆತ್ಮದ ಬಟ್ಟೆ ಏನಾಗಿದೆ? ಮಹಿಮೆಯಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನನ್ನ ಜೊತೆ ಇದ್ದೀರಾ? ಅವನು ಹೇಳುತ್ತಿದ್ದಾನೆ, ನಿಮ್ಮ ಜೀವಿತದಲ್ಲಿ ಫೋಕಸ್ ಬೇರೆಯಾಗಿರಬೇಕು. ಬಹಳಷ್ಟು ಜನರದು ಅದು ಫೋಕಸ್ ಅಲ್ಲ. ಅವರಿಗೆ ಪರಮೇಶ್ವರನ ಮನೆಯಲ್ಲಿ ರೆಪ್ಸುಡಿ ಫ್ರೀ ಆಗಬೇಕು. ಟಿವಿ ಪ್ರೋಗ್ರಾಮ್ ಅಲ್ಲಿ ಅವರು ಹಣ ಹಾಕಲು ಬಯಸುವುದಿಲ್ಲ. ಯಾವುದೇ ವಿಷಯದಲ್ಲಿ ಅವರು ಹಣ ಹಾಕಲು ಬಯಸುವುದಿಲ್ಲ. ಇದರಿಂದ ಅವರ ಆತ್ಮದ ಪ್ರಗತಿ ಆಗುವುದು. ಅವರ ಹತ್ತಿರ ಯಾವಾಗಲೂ ಹಣ ಇರುತ್ತದೆ ಶರೀರದ ಮೇಲೆ ಹಾಕಿಕೊಳ್ಳಲು. ಅವರ ಹತ್ತಿರ ಹಣ ಇರುವುದಿಲ್ಲ ಆತ್ಮದ ಮೇಲೆ ಹಾಕಿಕೊಳ್ಳಲು, ಆತ್ಮಕ್ಕೆ ಹಚ್ಚಿಕೊಳ್ಳಲು. ಅವರಿಗೆ ಗೊತ್ತಿಲ್ಲ ಆತ್ಮವು ಶರೀರಕ್ಕಿಂತ ಬಹಳ ಮುಖ್ಯವಾಗಿದೆ. ಮತ್ತು ಮಾತು ಇದೆಲ್ಲ, ಅವರು ಬಡವರಾಗಿದ್ದಾರೆ. ಮಾತು ಇದಾಗಿದೆ, ಅವರು ಫೋಕಸ್ ಬೇರೆಯಾಗಿದೆ. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಹೇಳಿರಿ, ನಾನು ಪರಮೇಶ್ವರನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ನನ್ನ ಜೀವಿತಕ್ಕೋಸ್ಕರ, ನನ್ನ ಹಿಂದೆ ಹೇಳಿರಿ, ನನ್ನ ಜೀವಿತಕ್ಕೋಸ್ಕರ ಪರಮೇಶ್ವರನ ಇಚ್ಛೆಯಲ್ಲಿ ನಡೆಯುತ್ತಿದ್ದೇನೆ. ಪರಮೇಶ್ವರನ ಉದ್ದೇಶದಲ್ಲಿ ನಡೆಯುತ್ತಿದ್ದೇನೆ. ನಾನು ಅನಂತ ಜೀವಿತದಲ್ಲಿ ನಡೆಯುತ್ತಿಲ್ಲ. ಜೀವನದಲ್ಲಿ ನನ್ನ ದಾರಿಯು ಮಹಿಮೆಯದು ಆಗಿದೆ, ಸಫಲತೆದು ಆಗಿದೆ, ಪ್ರಗತಿದು ಆಗಿದೆ, ಅಭಿವೃದ್ಧಿದು ಆಗಿದೆ, ಸಮೃದ್ಧಿದು ಆಗಿದೆ, ಉನ್ನತಿದು ಆಗಿದೆ. ಏಕೆಂದರೆ ನಾನು ಪರಮೇಶ್ವರನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ಪರಮೇಶ್ವರನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ಆ ಲೋಕದ ಹಾಗೆ ನನ್ನ ಮನಸ್ಸಿನದು ದಾರಿಯಲ್ಲಿ ನಡೆಯುತ್ತಿಲ್ಲ, ಆದರೆ ಪರಿಶುದ್ಧ ಆತ್ಮನ ಮೂಲಕ ನಡೆಸಲ್ಪಡುತ್ತಿದ್ದೇನೆ. ನಾನು ಏನೆಲ್ಲ ಮಾಡುವೆನು ಅದು ಆತ್ಮದ ಮೂಲಕ ಆಗುವುದು. ಯೇಸುವಿನ ನಾಮದಲ್ಲಿ ಆಮೇನ್. ಬರೀ ಇದು ಹೇಳುವುದು ಸಾಕಾಗುವುದಿಲ್ಲ, ಸರಿದೆ. ಮತ್ತು ಹೀಗೆ ಆಗುತ್ತದೆ, ನೀವು 4 ದಿನ ಊಟ ಮಾಡದೆ ಹೋದರೆ. ಮತ್ತು ನೋಡಿರಿ, ಎಷ್ಟು ಸಣ್ಣ ಸಣ್ಣ ಹುಡುಗಿಯರು ಕೂತಿದ್ದಾರೆ.
ಅವರು 4 ದಿನದಿಂದ ಊಟ ಮಾಡದಿದ್ದರೆ ನಾನು ಅವರಿಗೆ ಹೇಳುತ್ತೇನೆ, ಇದನ್ನು ಎತ್ತಿಕೊಳ್ಳಿರಿ. ಅವರು ಫಾಸ್ಟ್ ನಂಗೆ ಇದನ್ನು ಎತ್ತಲು ಆಗುವುದಿಲ್ಲ. ಮನಸ್ಸು ಇರಬಹುದು, ಇವರಿಗೆ ಮನಸ್ಸು ಇರಬಹುದು, ಆದರೆ ಅವರಿಗೆ ಎತ್ತಲು ಆಗುವುದಿಲ್ಲ. ಹಾಗೆ ನಿಮ್ಮ ಮನಸ್ಸು ಆಗಿರಬಹುದು. ಪರಮೇಶ್ವರನ ದಾರಿಯಲ್ಲಿ ನಡೆಯುವುದು ಮತ್ತು ಇದು ಮುಖ್ಯವಲ್ಲ, ನೀವು ನಡೆಯಬಹುದು ಎಂದು. ನೀವು ಯಾವಾಗ ನಡೆದಿರಿ ಎಂದರೆ ಮತ್ತು ವಾಕ್ಯವು ಆಳವಾಗಿ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ನಿಮ್ಮ ಆತ್ಮವು ವಾಕ್ಯವನ್ನು ಸೇವಿಸಿ ದೃಢವಾದರೆ ಮತ್ತು ಪರಮೇಶ್ವರನ ಧ್ವನಿಯನ್ನು ಕೇಳಿರಿ. ಪರಮೇಶ್ವರನ ಧ್ವನಿಯನ್ನು ತಿಳಿದುಕೊಳ್ಳುವುದು, ಪರಮೇಶ್ವರನ ಧ್ವನಿಯ ಪ್ರಕಾರ ನಡೆಯುವುದು ಸುಲಭವಾಗಿ ಬಿಡುವುದು. ಮತ್ತು ನೀವು ವಾಕ್ಯ ಕೇಳದೆ ಹೋದರೆ, ನಿಮಗೆ ಎಪಿಸೋಡ್ ಕೊಡಲ್ಪಟ್ಟಿದೆ, ಅದನ್ನೇ 3 ಸಲ ಓದಿರಿ ಚೆನ್ನಾಗಿ. ಈ ಸಂದೇಶವನ್ನು ದಿನಾಲು ಕೇಳಿರಿ. ಇವಾಗ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿ ಪರಮೇಶ್ವರನ ದಾರಿಯಲ್ಲಿ. ಬರೀ ಮನಸ್ಸನ್ನು ಮಾಡುವುದು ಸಾಕಾಗುವುದಿಲ್ಲ. ಆ ಮನಸ್ಸನ್ನು ಮಾಡುವುದಕ್ಕೆ ನೀವು ಬೇರೆ ಏನೂ ಮಾಡಬೇಕಾಗುತ್ತದೆ. ವಾಕ್ಯವನ್ನು ತುಂಬಿ ಕಲಿಯಬೇಕು. ನಿಮಗೆ ನಿಮ್ಮ ಜೀವಿತವು ಸರಿಯಾಗಿ ಕಂಡು ಬರುವುದು, ನಿಮಗೆ ಸರಿಯಾಗಿ ಕಾಣುವುದು, ಏನು ಮಾಡಬೇಕು ಏನು ಮಾಡಬಾರದೆಂದು ಗೊತ್ತಾಗುವುದು. ಮತ್ತು ವಾಕ್ಯವು ಪರಮೇಶ್ವರನ ಬೆಳಕಾಗಿದೆ. ಪ್ರೇಸ್ ದ ಲಾರ್ಡ್. ಮತ್ತು ಬೆಳಕು ಬಂದಾಗ ಕತ್ತಲು ಹೋಗಿಬಿಡುತ್ತದೆ. ಅವರ ಹತ್ತಿರ ಅದು ಇಲ್ಲ, ಅವರ ಬುದ್ಧಿಯು ಅದು ಕತ್ತಲಾಗಿ ಬಿಟ್ಟಿದೆ. ಹಾಲೆಲೂಯಾ. ಈ ಸಮಯವಾಗಿದೆ, ಕಾಣಿಕೆ ದಶಮಾಂಶ ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ್. ಈ ಜ್ಞಾನವು, ಈ ಕಾಣಿಕೆಯನ್ನು ತರುವ ಬುದ್ಧಿ, ಅನುಗ್ರಹ, ತಿಳುವಳಿಕೆಯನ್ನು ಕೊಡುವುದಕ್ಕೆ. ವಾಕ್ಯದ ಪ್ರಕಾರ ಹೆಚ್ಚಾದ ಬೆಳೆಯನ್ನು ನಮ್ಮ ಹತ್ತಿರ ಅತಿ ವೇಗವಾಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ನಾವು ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ. ಈ ಕಾಣಿಕೆಯು ಬೆಳೆಯುತ್ತಿದೆ ಮತ್ತು ವಿಸ್ತಾರವಾಗುತ್ತಿದೆ. ರಾಜ್ಯ ಮತ್ತು ಸುಸಮಾಚಾರದ ವಿಸ್ತಾರಕ್ಕೋಸ್ಕರ ಧನ್ಯವಾದ ಪರಮೇಶ್ವರ. ಈ ಪ್ರಾರ್ಥನೆ ಪ್ರಭು ಯೇಸು ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಎದ್ದು ನಿಂತುಕೊಳ್ಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧ ಆತ್ಮನ ಸಹಭಾಗಿತ್ವತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯು ನನ್ನ ಯಾವಾಗಲೂ ಹಿಂಬಾಲಿಸುವುದು. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸಿಸುವೆನು, ಯೇಸುವಿನ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಸಂತೋಷವಾಗಿರಿ. ವಾಕ್ಯವು ಕಾರ್ಯ ಮಾಡುತ್ತದೆ.